ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಆಗಿದೆ ಈಗ 5 ಗಂಟೆ. 5 ಗಂಟೆಗೆ ಎದ್ದಿ ಇವತ್ತು ಗುರು ಪೂರ್ಣಿಮಾ ಆಗಿರೋದ್ರಿಂದ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಯೂಶುವಲ್ ಆಗಿ ನಾನು ಯಾವತ್ತೂ 5 ಗಂಟೆಗೆ ಎದ್ದೇಳಲ್ಲ, 5:30ಗೆ ಎದ್ದೇಳ್ತೀನಿ. ಇವತ್ತು ಹಾಫ್ ಅನ್ ಅವರ್ ಬೇಗನೆ ಎದ್ದಿ ಮನೆ ಕೆಲಸ ಎಲ್ಲ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಬೇಗ ಎದ್ದಿ ಎಲ್ಲ ಮಾಡ್ಕೋತಿದ್ದೀನಿ. ನೀವೆಲ್ಲ ಗುರು ಪೂರ್ಣಿಮಾ ಹೇಗ್ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಏನಿಲ್ಲ, ನಾರ್ಮಲ್ ಪೂಜೆ ಮಾಡ್ತೀನಿ. ಮತ್ತೆ ಯಾರೊಬ್ಬರು ಕಮೆಂಟ್ ಮಾಡಿದ್ರು ನೀವು ಪೂಜೆ ಮಾಡೋ ವಿಡಿಯೋಸ್ ಹಾಕಿ ಅಂತ. ಇವತ್ತು ಹಾಕ್ತಾ ಇದ್ದೀನಿ ನೋಡಿ. ನೈಟು ಬಿಟ್ಟು ಅಲ್ಲಲ್ಲಿ ಅವನ್ ಟಾಯ್ಸು ಮತ್ತೆ ಬಟ್ಟೆ ಎಲ್ಲ ಹಾಕಿದ್ದ ಅದನ್ನ ಕ್ಲೀನ್ ಮಾಡ್ಕೋತಿದ್ದೀನಿ. ಮತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು, ಇಲ್ಲ ಯಾವ್ದಾದ್ರು ಹಬ್ಬ ಏನಾದ್ರು ಇದ್ರೆ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಮಲ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದಿ ಪೂಜೆ ಮಾಡ್ತಾರೆ. ಬಟ್ ನಾನು ಹಂಗ್ ಮಾಡಲ್ಲ ಯಾವತ್ತೂನು. ಬೆಳಿಗ್ಗೆನೆ ಒಂದು ಹಾಫ್ ಅನ್ ಅವರ್ 1 ಅವರ್ ಬೇಗನೆ ಎದ್ದಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಪೂಜೆ ಮಾಡ್ಕೋತೀನಿ. ನನ್ ಮಗ ನನಗ್ ರಾತ್ರಿ ಎಲ್ಲ ಮಾಡಕ್ಕೂ ಬಿಡೋದು ಇಲ್ಲ. ನಾನು ರಾತ್ರಿ ಮಾಡಕ್ ನಂಗೆ ಮನ್ಸೇ ಬರಲ್ಲ. ಅದಕ್ಕೆ ನೈಟ್ ಎಲ್ಲ ಮಾಡಲ್ಲ ನಾನು. ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತ ಬೆಳಿಗ್ಗೆನೆ ಮಾಡ್ಕೋತೀನಿ. 5 ಗಂಟೆಗೆ ಇನ್ನ ಅಷ್ಟು ಬೆಳಕು ಆಗಿರೋದೇ ಇಲ್ಲ. ಇನ್ನ ಸ್ವಲ್ಪ ಕತ್ಲೆನೆ ಇರುತ್ತೆ. ಆದ್ರೆ ಹಾಲ್ ಹಾಕೋರು, ಪೇಪರ್ ಹಾಕೋರು ಮಾತ್ರ ಓಡಾಡ್ತಾನೆ ಇರ್ತಾರೆ. ಈ ತರ ಬೇಗ ಏನಾದ್ರೂ ಎದ್ದಿ ಪೂಜೆ ಮಾಡ್ಬೇಕು, ಮತ್ತೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂದ ದಿನ ನಾನು ವಾಕಿಂಗ್ಗೆ ಹೋಗಲ್ಲ. ಮನೆ ಕೆಲಸನೇ ಆಗೋಗುತ್ತೆ. ಟೈಮ್ ಸರಿಯಾಗಿ ಮ್ಯಾನೇಜ್ ಆಗಲ್ಲ ಅಂತ ಹೇಳಿ ನಾನು ವಾಕಿಂಗ್ ಅವತ್ತು ಸ್ಕಿಪ್ ಮಾಡಿ ಮನೆ ಕೆಲಸ ಮಾಡ್ಕೋತೀನಿ. ಈಗಿಂದ ನಾನು ಯೋಗ ಕಲಿಬೇಕು ಅಂತ ಅನ್ಕೊಂಡಿದೀನಿ. ನಾನು ಯಾವತ್ತೂ ಯೋಗ ಮಾಡಿಲ್ಲ. ಅದು ನನ್ಗಷ್ಟು ರೂಢಿನೂ ಇಲ್ಲ. ಅದಕ್ಕೆ ಈಗಿಂದ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದನ್ನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿ ಕಲಿಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಟೈಮಿಂದ ಅದನ್ನು ಕಲ್ತ್ಕೋತೀನಿ. ನಾವು ಬೆಳಿಗ್ಗೆ ಎಷ್ಟು ಬೇಗ ಹೇಳ್ತೀವಿ ಅಷ್ಟು ಬೇಗ ನಮಗೆಲ್ಲ ಕೆಲಸನೂ ಮಾಡ್ಕೋಬಹುದು. ಮತ್ತೆ ನಮಗೆ ತುಂಬಾ ಜಾಸ್ತಿ ಟೈಮ್ ಇದೆ ಅಂತ ಅನ್ನಿಸ್ತಿರುತ್ತೆ. ನಾವು ಲೇಟಾಗಿ ಎದ್ದು ನೋಡಿದ್ರೆ ಏನಿದು ಟೈಮೇ ಸಾಕಾಗ್ತಾ ಇಲ್ಲ, ಏನ್ ಕೆಲಸ ಮಾಡಕ್ಕೂ ಅಂತ ಅನ್ಸುತ್ತೆ. ಬೇಗ ಎದ್ದಿ ಎಲ್ಲ ಕೆಲಸ ಮಾಡ್ಕೊಂಡ್ರೆ ನಮಗೆಷ್ಟು ಈಸಿ ಆಗುತ್ತೆ, ಇಡೀ ದಿನ ಫ್ರೀ ಆಗಿರ್ಬೋದು ಅಂತ ನನಗನ್ಸಿದೆ. ನೀವ್ ಯಾರಾದ್ರೂ ಲೇಟಾಗಿ ಎದ್ದೇಳೋರಿದ್ರೆ ಒಂದ್ಸಲಿ ಬೇಗ ಎದ್ದಿ ಆಗ ನೋಡಿ ನಿಮ್ಗೆ ಅನ್ಸುತ್ತೆ, ಹೌದು ನಾವಿನ್ಮೇಲೆ ಡೈಲಿ ಬೇಗ ಎದ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನಂದೆಲ್ಲ ಕೆಲಸ ಮುಗ್ಸಾಯ್ತು. ಮನೆ ಗುಡಿಸಿ ಒರೆಸಿ, ಈಚೆ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಬಂದಿದ್ದೀನಿ. ಈಗ ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ಕೋತಿದ್ದೀನಿ. ಬಾಬುನು ಇವತ್ತು ವಾಕಿಂಗ್ ಹೋಗಕ್ಕೆ ಅಂತ ಬೇಗ ಎದ್ದಿದ್ರು. ಅವರೇ ಹೋಗಿ ಬೆಳಿಗ್ಗೆನೆ ಫ್ರೆಶ್ ಆಗಿರೋ ಹೂವ ಎಲ್ಲ ಮತ್ತೆ ತುಳಸಿ ಹಾರ ತಂದು ಕೊಟ್ಟು ಅದಾದ್ಮೇಲೆ ವಾಕಿಂಗ್ ಹೋದ್ರು. ಈಗ ಬಿಟ್ಟುನು ನಮ್ ಜೊತೆ ಬೇಗ ಎದ್ಬಿಟ್ಟಿದ್ದಾನೆ ಇವತ್ತು. ಅವನು ಎದ್ದಿ ಚಾಮಿ ಮಾಡ್ತೀನಿ ಅಂತ ನನ್ ಜೊತೆ ಓಡಾಡ್ಕೊಂಡಿದ್ದಾನೆ. ಮತ್ತೆ ನಾನ್ ಹೇಗ್ ಪೂಜೆ ಮಾಡ್ತೀನಿ ಅಂತ ನೋಡಿ. ನಾನ್ ಜಾಸ್ತಿ ಮಾತಾಡಲ್ಲ ಈಗ. ನೀವೇ ನೋಡಿ ನಾನು ಹೇಗೇಗ್ ಮಾಡ್ತೀನಿ ಅಂತ. ನೀವ್ ಹೇಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಂಗೆ.
ನೋಡಿದ್ರಲ್ಲ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ. ನನಗೆ ಹೇಗೆ ಬರುತ್ತೋ ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ ಯಾವಾಗ್ಲೂ. ಅಷ್ಟರಲ್ಲಿ ಬಾಬು ಜೀರಾ ವಾಟರ್ ರೆಡಿ ಮಾಡಿ ಇಟ್ಟಿದ್ರು, ಅದನ್ನು ಕುಡಿತಿದ್ದೀನಿ. ಇವತ್ತು ABC ಜ್ಯೂಸು ಮಾಡ್ಕೊಂಡಿಲ್ಲ, ಜೀರಾ ವಾಟರ್ ಕುಡಿತಿದ್ದೀನಿ. ಇಲ್ಲ ಅಂದರೆ ನಾನು ಮೊದಲು ಜೀರಾ ವಾಟರ್ ಕುಡ್ಕೊಂಡು ಅದಾದಮೇಲೆ ABC ಜ್ಯೂಸ್ ರೆಡಿ ಮಾಡಿಕೊಂಡು ಕುಡಿತೀನಿ. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಜೀರಾ ವಾಟರ್ ಕುಡಿಯೋ ಅಷ್ಟರಲ್ಲಿ ಟೈಮು 8 ಗಂಟೆ ಆಗಿತ್ತು. ಈಗ ಟಿಫನ್ ಮಾಡೋಣ ಅಂತ ಕಿಚನಿಗೆ ಬಂದಿದ್ದೀನಿ. ಇವತ್ತು ನಾನು ಹೆಸರು ಕಾಳು ಮತ್ತು ಅಕ್ಕಿ ದೋಸೆ ಮಾಡ್ತಿದ್ದೀನಿ. ಇದನ್ನ ಉತ್ತಪ್ಪ ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ನಾನು ಇದಕ್ಕೆ ಹೆಸರು ಕಾಳು ದೋಸೆ ಅಂತ ಹೆಸರಿಟ್ಕೊಂಡಿದ್ದೀನಿ. ರಾತ್ರಿನೇ 1 ಗ್ಲಾಸು ಅಕ್ಕಿ ಮತ್ತು 1 ಗ್ಲಾಸು ಹೆಸರು ಕಾಳು, ನಿಮಗೆ ಯಾವ ಅಳತೆ ಗ್ಲಾಸಲ್ಲಿ ಬೇಕು ಅದರಲ್ಲಿ ಎರಡನ್ನೂ ಒಂದೊಂದು ಗ್ಲಾಸ್ ಹಾಕಿ ರಾತ್ರಿ ಎಲ್ಲ ನೆನೆಸ್ಬೇಕು. ಚೆನ್ನಾಗಿ ನೆಂದಿರುತ್ತೆ. ಬೆಳಿಗ್ಗೆ ಮಿಕ್ಸಿ ಮಾಡ್ಕೋಬೇಕು. ಅದರಲ್ಲಿ ನಾನು 2 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋತೀನಿ. ಇದು ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಜಾಸ್ತಿ ಗಟ್ಟಿನೂ ಮಾಡಬೇಡಿ. ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿರಲಿ, ಆಗ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಸ್ವಲ್ಪ ಪೇಸ್ಟಾಗಿ ಚೆನ್ನಾಗಿ ರುಬ್ಕೊಳ್ಳಿ. ರಾತ್ರಿ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ, ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ. ಹೆಸರು ಕಾಳು ಪ್ರೋಟೀನ್ ಎಲ್ಲ ಬರುತ್ತೆ. ಅದನ್ನು ಮಕ್ಕಳಿಗೆ ಯಾವುದಾದ್ರೂ ಒಂದು ಇದರಲ್ಲಿ ಹೆಸರು ಕಾಳು ತಿನ್ನಿಸ್ತಾ ಇರಬೇಕು ಅಂತ ಹೇಳಿ ನಾನು ಈ ಥರ ಎಲ್ಲ ಬಿಟ್ಟು ಮಾಡಿಕೊಡ್ತೀನಿ. ಮತ್ತು ನಿಮಗೆ ಬೇಕು ಅಂತ ಹೇಳಿದ್ರೆ ಮೆಂತ್ಯ ಕಾಳುನು ನೈಟು ಅಕ್ಕಿ ಮತ್ತು ಹೆಸರು ಕಾಳು ಜೊತೆ ನೆನೆಸ್ಕೊಂಡು ಅದನ್ನು ಬೇಕಾದರೆ ಹಾಕ್ಕೋಬೋದು. ಈಗ ಗ್ರೈಂಡ್ ಮಾಡಿ ಆಯಿತು. ಈಗ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅಂಟ್ಕೊಳ್ಳೆಲ್ಲ ಏನಿಲ್ಲ. ಇದನ್ನು ಮತ್ತೆ ನೈಟೆಲ್ಲ ರುಬ್ಬಿ ಇಡೋ ಅಷ್ಟಿಲ್ಲ. ಅವಾಗಲೇ ರುಬ್ಬಿ ಅವಾಗಲೇ ತವಾ ಮೇಲೆ ದೋಸೆ ಹಾಕ್ಕೋಬೇಕು. ಇದನ್ನು ಹುಳಿ ಬರ್ಸ್ಬಾರ್ದು. ಮತ್ತು ನೀವು ನೈಟೆಲ್ಲ ಹುಳಿ ಬರ್ಸ್ಬಿಟ್ರೆ ಚೂರು ಚೆನ್ನಾಗಿರಲ್ಲ. ಇದು ಹೀಗೇ ಮಾಡೋದು. ಈಗ ನೋಡಿ, ಒಂದು ದೋಸೆ ಬಿಟ್ಟುಗೆ ಸ್ವಲ್ಪ ತೆಳ್ಳಗೆ ಹಾಕಿಕೊಟ್ರೆ ಚೆನ್ನಾಗಿ ತಿಂತಾನೆ. ಅದಕ್ಕೆ ಅಂತ ಒಂದು ತೆಳ್ಳಗೆ ಹಾಕಿ ಕೊಡ್ತಿದ್ದೀನಿ. ಅವನಿಗೆ ಸ್ಕೂಲಿಗೆ ಇನ್ನೇನು ಟೈಮ್ ಆಗೋಯ್ತು, ಅದಕ್ಕೆ ಅಂತ ಬೇಗ ಬೇಗ ಹಾಕಿ ಕೊಡ್ತಿದ್ದೀನಿ. ನೀವು ಈ ದೋಸೆನ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಹೆಸರು ಕಾಳುದಲ್ವಾ, ತುಂಬ ಪ್ರೋಟೀನ್ ಇರುತ್ತೆ. ಈ ಥರ ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಈ ದೋಸೆ ಮಾಡ್ಕೊಂಡು ತಿನ್ನಿ. ಇನ್ನು ಬೇರೆ ಥರ ದೋಸೆ, ಕಾಳುಗಳ ದೋಸೆ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈಗ ಬಿಟ್ಟುಗೆ ದೋಸೆ ಕೊಟ್ಟಾಯಿತು. ಈಗ ಅವ್ನು ಬಾಕ್ಸ್ ರೆಡಿ ಮಾಡ್ಕೊತಿದ್ದೀನಿ. ಅವ್ನು ಫ್ರೂಟ್ಸ್ ಎತ್ಕೊಂಡು ಹೋಗ್ತಾನೆ ಬಾಕ್ಸಲ್ಲಿ. ಅದಕ್ಕೆ ಮತ್ತು ದಾಳಿಂಬ್ರೆ ಮತ್ತು ಆಪಲ್ಲು ಎರಡೂ ಬಿಡಿಸಿ ಹಾಕಿದ್ದೀನಿ. ಈಗ ಅವ್ನ ಬ್ಯಾಗಿಗೆಲ್ಲ ಹಾಕಬೇಕು. ಅವ್ನು ದೋಸೆ ಇದ್ದರೆ ಅವನೇ ತಿನ್ಕೋತಾನೆ. ರೈಸ್ ಐಟಮ್ ಇದ್ದರೆ ಅವನಿಗೆ ಇಷ್ಟ ಇಲ್ಲ ಜಾಸ್ತಿ, ಅದಕ್ಕೆ ನಾನೇ ತಿನ್ನಿಸ್ಬೇಕು. ದೋಸೆ ಚಪಾತಿ ಇದ್ದರೆ ಅವನ ಕೈಯಿಂದ ಅವನೇ ಎತ್ಕೊಂಡು ತಿಂತಾನೆ. ಒಂದೊಂದ್ಸಲಿ ಅವನ ಮೂಡ್ ಹೇಗಿರುತ್ತೋ ಹಾಗೆ, ತಿಂದರೆ ತಿಂತಾನೆ, ಇಲ್ಲ ಅಂದರೆ ನಾನೇ ತಿನ್ನಿಸ್ಬೇಕು ಅಂತ ಹಠ ಮಾಡ್ತಾನೆ. ಈಗ ಅವನ ಬ್ಯಾಗುನು ರೆಡಿ ಆಯಿತು. ಈಗ ನೋಡಿ 1 ಗಂಟೆಗೆ ಒಂದ್ಸಲಿ ತಿಂತಾ ಇದ್ದಾನೆ. ಮತ್ತೆ ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟಿದ್ದ ನಮ್ಮ ಜೊತೆನೆ. ಅದಕ್ಕೆ ಅವನಿಗೆ ಸ್ಕೂಲಿಗೆ ಹೋಗೋ ಟೈಮಿಗೆ ನಿದ್ದೆ ಬರ್ತಾ ಇತ್ತು. ಅಮ್ಮ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ದ. ಬಟ್ ಸ್ಕೂಲಿಗೆ ಹೋದರೆ ತುಂಬ ಆಕ್ಟಿವ್ ಆಗೋಗ್ತಾನೆ. ಆಮೇಲೆ ಕರ್ಕೊಂಡು ಹೋಗಿ ಬಾಬು ಬಿಟ್ಟು ಬಂದರು. ಅದಾದಮೇಲೆ ನನಗೂ ಮತ್ತು ಬಾಬುಗೆ ಅಂತ ದೋಸೆ, ಬಿಸಿ ಬಿಸಿ ದೋಸೆ ಮಾಡ್ಕೊತಿದ್ದೀನಿ ಬಿಟ್ಟು ಸ್ಕೂಲ್ಗೆ ಹೋದಾದ್ಮೇಲೆ. ನೋಡಿ, ತವಾ ಮೇಲೂ ಒಂದು ಚೂರು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಇದನ್ನ ಹುಳಿ ಬರ್ಸೋ ಹಾಗಿಲ್ಲ, ಆವಾಗಲೇ ರುಬ್ಬಿ ಆವಾಗಲೇ ಮಾಡ್ಕೋಬೇಕು. ಮತ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗೋಗಿತ್ತು. ಅದಕ್ಕೆ ಇನ್ನೂ ಒಂದ್ಸರಿ ತೋರಿಸ್ತೀನಿ ಬೇರೆ ವ್ಲಾಗಲ್ಲಿ. ಮತ್ತು ಬಾಬುಗೂ ತಿಂಡಿ ಕೊಟ್ಟು ನಾನು ತಿಂದೆ. ಮತ್ತು ಈ ದೋಸೆ ರೆಸಿಪಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋ ಮುಗಿಸ್ತಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.